ಕಾರ್ಯಕ್ರಮದ ಉದ್ಘಾಟನೆ ಗುಲ್ಬರ್ಗ ಯೂನಿವರ್ಸಿಟಿಯ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿರುವಂಥ ಕುಲಸಚಿವರು ಆಡಳಿತ ವಿಭಾಗ ಗುಲ್ಬರ್ಗದ ಪ್ರೊಫೆಸರ್ ಲಂಡನ್ಕರ್ ಸರ್ ಅವರೇ, ಈ ಸಮಾರಂಭದ ಅಧ್ಯಕ್ಷ ವಹಿಸಿರುವಂಥ ಶಂಕು ಮ್ಯಾಕೇರ್ ಅವರೇ, ಈ ಭಾಗದ ಹೆಸರುವಾಸಿ ವಕೀಲರಾಗಿರುವಂಥ KG ಪೂಜಾರಿ ಅವರೇ, ನಮ್ಮ ಗುಲ್ಬರ್ಗಾದ ಈ ಸೋಷಿಯಲ್ ಮೀಡಿಯಾದ ಚಾನೆಲ್ಗಳಲ್ಲಿ ಧೂಳು ಎಬ್ಬಿಸಿರುವಂಥ ದೊಡ್ಡ ಹೆಸರು ಮಾಡುವಂಥ ಧೀಮಂತ ಪತ್ರಕರ್ತ ಅಂತ ಹೇಳ್ತೀವಿ, ಯಂಗ್ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನ ಮಲ್ಲಿಕಾರ್ಜುನ್ M ಪಗಡೆ ಅವರೇ, ರಾಜಶೇಖರ್ ಮಾತುಳ್ಳಿ ಅವರೇ, ಅವರಿಗೆ ನಮ್ಮ ಜನಗಳಿಗೆ ಸುಳ್ಳು ಹೇಳುವಂಥ ರಾಜಕೀಯ ನಾಯಕರುಗಳ ಬಹಳ ಅಭಿಮಾನ. ಸುಳ್ಳು ಹೇಳುವಂಥ ರಾಜಕೀಯ ನಾಯಕಿಯರುಗಳ ಬಗ್ಗೆ ಬಹಳ ದೊಡ್ಡ ಅಭಿಮಾನ. ಅವ್ರು ಬರ್ತಾರಂದ್ರೆ ಹಿಂದೆ 1000 ಜನ ಬರೋದು, ಅವ್ರು ಹೋಗ್ತಾರಂದ್ರೆ ಹಂಗೆ ಹಿಂದೆ 1000 ಜನ ಹೋಗೋದು. ಈ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಚಾನೆಲ್ಗಳಾಗಿರ್ಬೋದು, ಪತ್ರಿಕಾ ಮಾಧ್ಯಮಗಳಾಗಿರ್ಬೋದು, ಇವೆಲ್ಲ ಕಂಟಕ, ಅವರಿಗೆ ಕಂಟಕಪ್ರಾಯ. ಯಾಕಂದ್ರೆ ಇವ್ರದೆಲ್ಲ ಬಂಡವಾಳ ಬಯಲು ಮಾಡುವಂಥ ಕೆಲಸ ಈ ಮೀಡಿಯಾದವ್ರು ಮಾಡ್ತಿರ್ತಾರ. ನಮ್ಮ ಅಕ್ಕಪಕ್ಕ ಇದ್ದು ನಮ್ದೆಲ್ಲೂ ಹುಳುಕ್ ಹೊರಗೆ ತೆಗಿತಾರ ಭಯ ಇದ್ದುದರಿಂದ ಭಯದಿಂದ ಬಹಳ ಜನ ಇಂಥ ಪ್ರೋಗ್ರಾಮ್ ಅಟೆಂಡ್ ಆಗಿ ಮಿಸ್ ಮಾಡ್ಕೋತಾರ. ನಾನು ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಪಗಡೆ ಇದ್ದುದ ಮತ್ತು ಪ್ರೊಫೆಸರ್ ಲಂಡನ್ಕರ್ ಸರ್ ಇದ್ದದ ನಮ್ಮಲ್ಲಿ. ನಾನು ಒಂದು ಪತ್ರಿಕೆ ಸಂಪಾದಕನಾಗಿದ್ದೆ. ದೊಡ್ಡ ಹುಚ್ಚು ಪತ್ರಿಕೆದವರು ನನಗೆ. ಗುಲ್ಬರ್ಗ ಯೂನಿವರ್ಸಿಟಿ ಬಾಟ್ನಿ ಡಿಪಾರ್ಟ್ಮೆಂಟ್ ಅಡ್ಮಿಷನ್ಗಿಂತ ಮೊದಲು ನಾ ಗುಲ್ಬರ್ಗ ಲೋಕಲ್ ಕ್ರಾಂತಿ ಪೇಪರ್ದೊಳಗ, ಕನ್ನಡ ಬಂಧುವೊಳಗ, ನೃತ್ಯ ಪತ್ರಿಕೆ ಒಳಗ ಬರೀ ಕಾದಂಬರಿಗಳು ಬರೋದು, ಕಥೆಗಳು ಬರೋದು, ಮತ್ತು ಅಫಜಲ್ಪುರ್ ಆಳಂದ ನನಗೆ 2 ಫ್ಯಾಮಿಲಿಯರ್. ಇದು ನಮ್ಮ ತಾಯಿ ತವ್ರ ಮನೆ ಅಫಜಲ್ಪುರ್ ತಾಲೂಕು, ಇಲ್ಲ ಪಕ್ಕ ಕಾನೂರು ಅಂತ ಬರ್ತವ. ಈ ಭಾಗದ ಮತ್ತು ಆಳಂದ ಪಾಲಿಟಿಕಲ್ ಅನಾಲಿಸಿಸ್ ಭಾಳ ಚಂದ ಮಾಡ್ತಿದ್ದೆ ನಾನು. ಅದೊಂದು ಹುಚ್ಚು. ಅದ್ರ ಜೊತೆಗೆ ಸಣ್ಣ ಸಣ್ಣ ಧಾರಾವಾಹಿಗಳು ಬರೋದು, ಕತೆಗಳು ಬರೋದು, ಈಗೇನು ಕೆಲವು ಪತ್ರಿಕೆ ಹೆಸರು ಹೇಳೋದಲ್ಲ, ಆ ಪತ್ರಿಕೆ ಒಳಗೆ ನಮ್ದೇ ಸುದ್ದಿ ಆಗ್ತಿತ್ತು. ನಾವೇ ನೋಡೋದು, ನಾವೇ ಓದೋದು ಮಾಡ್ತಿದ್ವಿ. ಅದ್ರ ಜೊತೆಗೇನೆ ಬೇರೆ ಬೇರೆ ಪತ್ರಿಕೆ ಸಂಪರ್ಕದ ಬಂದು ಸ್ವಂತ ನಮ್ದೇ ಒಂದು ಪತ್ರಿಕೆ, ಬಹಳ ಪತ್ರಿಕೆಗಳು ಬರಿತಿದ್ದೆ ನಾವು. ಬಹಳ ಪತ್ರಿಕೆಗಳು ವೀಕ್ಲಿ ಅಂಡ್ ಫೋರ್ಟ್ ನಾಲ್ಕು ಪೇಪರ್ ಒಳಗ ನಾನೇ ಸುದ್ದಿ ಬರಿತಿದ್ದೆ. ಬರೆದು ನಮ್ದೇ ಒಂದು ಎದುರಾಳಿ ಒಂದು ಪೇಪರ್ ಶುರು ಮಾಡಿ 2005-6 ತನಕ ಒಂದು ಎಡಿಷನ್ ಬಂತಂದ್ರೆ ಒಂದು ವಿಕೆಟ್ ಹೋಗ್ಬಿಡ್ತಿತ್ತು ಸರ್. ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಹೈಯರ್ ಆಫೀಸರ್ಸ್ಗಳಿಗೆ ಭ್ರಷ್ಟ ಯಾರು ಇರುತ್ತೋ ಅವ್ರ ಬಗ್ಗೆ ಬಿಡ್ತಿರಲಿಲ್ಲ. ಬರಿತಿದ್ವಿ. ಅದೊಂದು ಹವ್ಯಾಸ ಆಗ್ಬಿಡ್ತಿತ್ತು. ಸಮಾಜದೊಳಗೆ ಒಂದು ಪ್ರೆಸ್ಟೇಜ್ ಇರ್ತಿತ್ತು. ಮೀಡಿಯಾದವ್ರು ಬರ್ತಾರೆ ಅಂದ್ರೆ ಅಂಜಿಕೆ ಇರ್ತದೆ ಜನಗಳಿಗೆ. MLA ಕರೆದು ಮಾತಾಡಿಸ್ತಾರೆ. ಹಿಂದೇನು ಬೇಕಾದ್ ಮಾತಾಡಲ್ಲ, ಏನು ತೊಂದ್ರೆ ಇಲ್ಲ. ಬಟ್ ನಾವು ಬರ್ತೀವಿ ಅಂದ್ರೆ ಒಂಥರ ಭಯ ಹುಟ್ಟು ಕರೆಯೋದು, ಆಫೀಸನ್ನ ಕರೆದು ಟೀ ಕುಡಿಸೋದು, ಟಿಫಿನ್ ಮಾಡಿಸೋದು, ಬರ್ರಿ ಅಂತ ಮಾತು ಭಾಳ ದೊಡ್ಡ ರೆಸ್ಪೆಕ್ಟ್ ಕೊಡ್ತಿರ್ತಾರ. ಇದು ಒಂದು ತೆಲಗಿ ಸೇರಿಬಿಡ್ತಂದ್ರೆ ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ ಆಗ್ತದೆ ನಮ್ಗೆ. ಯಾಕೆಂದ್ರೆ ಸಮಾಜದೊಳಗೆ ಇದ್ದಂತ ಭ್ರಷ್ಟ ವ್ಯವಸ್ಥೆ ಎದುರು ಹಾಕೊಂಡು ಕೆಲಸ ಮಾಡ್ಬೇಕಾಗ್ತದ ಮೀಡಿಯಾದೊಳಗಿದ್ದವರು. ಇಲ್ಲಿ ಯಾರಿಗೆ ಉಬ್ಬುಸಿ ಏನು ಬರೋಂಗಿಲ್ಲ, ಇದ್ರೊಳಗೆ ಹೊಗಳಂತೂ ಬರೋಂಗಿಲ್ಲ. ಇಲ್ಲಿ ಸರ್ಕಾರದ ಅನೇಕ ಲೋಪದೋಷಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಮೀಡಿಯಾಗಳ ಮುಖಾಂತರ. ಅದು ನಾವು ನಮ್ಮ ಮಲ್ಲಿಕಾರ್ಜುನ್ ಪಗಡೆಯವರು ಒಂದು ಚಾನಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಇದ್ದಿದ್ರು ನೋಡ್ತಿರ್ತೀವಿ ನಾವು. ಭಾಳ ಗಡಿಸ್ತಾನ ಮತ್ತು ಗಂಡಸ್ತಾನ ಅವರು ಬೋಲ್ಡ್ ಆಗಿ ಮಾತಾಡ್ತಿರ್ತಾರೆ. ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಾಗ್ತದೆ. ಆ ಶಕ್ತಿ ನಿಮ್ಮಲ್ಲಿ ಇದ್ದುದ ನಾವು ಅಬ್ಸರ್ವ್ ಮಾಡಿದೀವಿ. ಈ TV 21 ಮತ್ತು ಕ್ರಾಂತಿ ನ್ಯೂಸ್ ನಿಮ್ಮ ಜೊತೆಗೆ ಒಳ್ಳೆ ಫ್ರೆಂಡ್ ಮಲ್ಲಿಕಾರ್ಜುನ್ ಸಿಕ್ಕದ. ಆಮೇಲೆ ಗುಲ್ಬರ್ಗದಾಗ ಕೂಡ ಅನೇಕ ಜನ ಯಂಗ್ಸ್ಟರ್ಸ್, ಯಂಗ್ ಟೀಮ್ಗಳು ಬೆಂಗಳೂರಿನಾಗ ದೊಡ್ಡ ಮೀಡಿಯಾದಾಗ ಕೆಲಸ ಮಾಡಿ ಗುಲ್ಬರ್ಗದೊಳಗೆ ಬಂದಿದ್ದು. ಅವ್ರು ಬೇರೆ ಬೇರೆ ಚಾನಲ್ ಕೆಲಸ ಮಾಡಕತ್ತದ್ದು. ನಾವು ಖಾಲಿ ಬೆಂಗಳೂರು ಕಡೆಗೆ ನೋಡ್ಕೊಂಡು ಬೆಂಗಳೂರದಾಗ ಎಡಿಟಿಂಗ್ ಮಾಡ್ತಾರ, ಚೀಫ್ ಎಡಿಟರ್ ಅದಾರ, ನ್ಯೂಸ್ ಕಲೆಕ್ಟ್ ಮಾಡ್ತಿರ್ತಾರ, ವರ್ಡಿಂಗ್ ಭಾರಿ ಇರ್ತಾವಂತಲ್ಲ. ಇಲ್ಲಿಂದ ವರ್ಡಿಂಗ್ಗಳು ಅಲ್ಲಿ ಸಿಗೋದಿಲ್ಲ. ಇಂಥ ಅದ್ಭುತವಾದ ಒಂದು ಪ್ರತಿಭೆಗಳು, ಬುದ್ಧಿವಂತರು ಈ ಭಾಗದಾಗ ಇದ್ದುದರಿಂದ ಅನೇಕ ವಿಷಯಗಳ ಬಗ್ಗೆ ತಾವುಗಳು ಹೊರಗೆ ತರುವಂತ ಕೆಲಸ ಮಾಡ್ಬೇಕಾಗ್ತದ. ಆಳುವ ಸರ್ಕಾರಗಳ ವಿರುದ್ಧ ನಮ್ಮ ಹೋರಾಟ ಇರ್ತದಲ್ಲಿ. ಈಗೊಂದು ನಮ್ಮ ಈ ಹುಡುಗಿಯರೊಂದು ಹಾಡಾಡ್ದು ರೈತನ ಬಗ್ಗೆ, ಅದು ಕಣ್ಣ ನೀರು ಬರುವಂತ ಆ ನೋಯಿಂದು ರೈತನ ನೋವುಗಳು ಅವ್ರ ಹಾಡದೊಳಗೆ ಇತ್ತು. ಅದ್ರೊಳಗೆ
ರೈತನ ಗೋರಿ ಮ್ಯಾಗ ಕುಲ್ಕುಲ್ ನಕ್ಕಿ ರಾಜಕೀಯ ಪೊಲಿಟಿಕಲ್ ಪವರ್ ಮಾಡ್ತಿರ್ತಾರ. ಇವತ್ತು ದೇಶದೊಳಗ ರೈತ ಪರ ಹೋರಾಟಗಾರ ಹೋರಾಟ ಮಾಡ್ಲಿಕ್ಕದ್ದು ಸುಮಾರು ತಿಂಗಳವರೆಗೆ ಹೋರಾಟಗಾರ ಉಪವಾಸ ಮಾಡ್ಲಿಕ್ಕದ್ದು ಅಲ್ಲಿ ಅವ್ರು ಆಳುವಂತ ಸರ್ಕಾರದ ಕೇಳಕ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ MSP ಅಂತ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲಿ MSP ಇಂಪ್ಲಿಮೆಂಟ್ ಮಾಡಕ್ತಾ ಇರಲಿಲ್ಲ. ರೈತರು ಸಾಯ್ಲಿಕ್ಕತ್ತದಲ್ಲಿ ರೈತರು ಸಾಲ ಕೊಟ್ಟಿರ್ತಾರ, ಟ್ರಾಕ್ಟರ್ ಕೊಟ್ಟಿರ್ತಾರ, ಟ್ರಾಕ್ಟರ್ ಕೊಟ್ಟು ಒಂದ್ ಕಂತ್ ಕಟ್ಲಿ ಅಂದ್ರೆ ಟ್ರಾಕ್ಟರ್ ಹಿಡ್ಕೊಂಡವ್ರಿಗೆ ಅವ್ರ ಮತ್ತೆ ಕೇಸ್ ಹಾಕಿ ಕೋರ್ಟಿಗೆ ಇರುವಂತ ಕೆಲಸಗಳು ಆಗ್ತದ. ಇದು ಇಂಥ ಅನೇಕ ಸಮಸ್ಯೆಗಳು ಆಳು ಈ ಸರ್ಕಾರಗಳು ಬಂದದಿಲ್ಲ. ಈಗ SCP ಅಂಡ್ TSP ಕಾಂಗ್ರೆಸ್ ಸರ್ಕಾರ ಬಂದದಲ್ಲಿ ಈ SCP TSP ಒಳಗ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಗಳ ಅಭಿವೃದ್ಧಿಗಾಗಿ ನಾವು ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ಆ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡುದು ಯಾವ್ದಕ್ ಯೂಸ್ ಮಾಡ್ಲಕತ್ತಂದ್ರ ಈ ಫ್ರೀ ಬೀಸ್ಗಳು ಯೂಸ್ ಮಾಡ್ಲಕತ್ತ ಅಂತ ಹೇಳಿ ಏನ್ ಆಶ್ವಾಸನೆ ಕೊಟ್ಟಿದ್ರು ಸರ್ಕಾರ ಬರೋದಕ್ಕಿಂತ ಮೊದಲು ಹೆಣ್ಮಕ್ಳೆಲ್ಲ ಫ್ರೀ ಆಗಿ ಬಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಹೆಣ್ಮಕ್ಳು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ. ಡಿಗ್ರಿ ಮುಗಿಸಿ ಹುಡುಗರು 15,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ. ಅನ್ಎಂಪ್ಲಾಯ್ಗಳಿಗೆ ಏನಪ್ಪಾ ಅಂದ್ರೆ ಸ್ಟೈಪಂಡ್ ಕೊಡ್ತೀನಿ ಅಂತ ಹೇಳಿದ್ರಿ. ಯಾವ್ದಾದ್ರು ಇಂಪ್ಲಿಮೆಂಟ್ ಆಗಬೇಕತ್ತದವ? ಅರೆ ಹಳ್ಳಿ ಒಳಗ ಸ್ಕೂಲ್ ಟೀಚರ್ಗಳಿಲ್ಲ. ಇದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಹೆಣ್ಮಕ್ಳು 10ನೇ ತನ ಹೋಗೋದು ಬಹಳ ಕಷ್ಟ ಆಗಿದೆ ಸ್ಕೂಲ್ಗಳಿಗೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಸ್ಕೂಲ್ ಒಳಗೆ ಹೋಗಿ ಮಕ್ಕಳು ರಿಸರ್ಚ್ ಹೋಗ್ಬೇಕಂದ್ರೆ ಅಲ್ಲಿ ಸ್ಕೂಲ್ನ ಜಾಗ ಇಲ್ಲ, ಅದು ಶೌಚಾಲಯ ಕಟ್ಟಿರ್ತಾನೆ ಯಾವ SRM ಚೇರ್ಮನ್ ಆಗಿರ್ತಾರ ಅಥವಾ MLA ಚೇರ್ಮನ್ ಅಲ್ಲಿ ಕಟ್ಟಿರ್ತಾರಲ್ಲಿ ಅಲ್ಲಿ ನೀರ್ ಇರೋದಿಲ್ಲ, ವ್ಯವಸ್ಥೆ ಸರಿ ಇರೋದಿಲ್ಲ. ಹೆಣ್ಮಕ್ಳು ಅಂತ ಹೋಗಲಾರ್ದೇನಪ್ಪ ಅಂದ್ರ ಅವೆಲ್ಲ ಬಾಧೆಯಿಂದ ಸ್ಕೂಲ್ ಮನೆ ಕೊಡುವಂತ ಕೆಲಸ ಇವತ್ತು ಆಗ್ಲಿಕ್ಕತ್ತದ. ಅದ್ರ ಬಗ್ಗೆ ಗಮನ ಹರಿಸುವಂತ ಕೆಲಸ ಮೀಡಿಯಾಗಳಾಗಿರ್ತಲ್ಲಿ. ಕಾಲೇಜ್ಗಳಿದ್ದಾವಲ್ಲ, ಕಾಲೇಜಲ್ಲಿ ಲೆಕ್ಚರ್ಸ್ಗಳಿಲ್ಲ, ಕಾಲೇಜ್ಗಳಿದಾವ, ಕಾಲೇಜ್ ಗ್ರೌಂಡ್ಸ್ ಇಲ್ಲ, ಪ್ಲೇ ಗ್ರೌಂಡ್ಸ್ಗಳಿಲ್ಲ. ಅದಕ್ಕಾಗಿ ಅಲ್ಲಿ ಎಜುಕೇಶನ್ ಸರಿ ಇಲ್ಲ ಸಲುವಾಗಿ ಎಲ್ಲ ಏನ್ ಜನಗಳು ಏನಪ್ಪಾ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಡಿಪೆಂಡ್ ಆಗುವಂತ ಕೆಲಸ ನಡೆದಲ್ಲ. ಪ್ರೈವೇಟ್ ಸ್ಕೂಲ್ ಡಿಪೆಂಡ್ ಆಗ್ತಾರಂದ್ರೆ ಸರ್ಕಾರಿ ನೌಕರು ಆಟೋಮೆಟಿಕ್ ಕಟ್ ಆಗ್ಬಿಡ್ತಾವ ಅಲ್ಲಿ. ಇದ್ರ ಬಗ್ಗೆನೇ ಯಾರನ್ನು ಕೂಡ ಚಿಂತೆ ಮಾಡುವಂತದ್ದು ಇದು ವ್ಯವಧಾನ ಯಾರಿಗೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತದಲ್ಲಿ. ಗುಲ್ಬರ್ಗ ಯೂನಿವರ್ಸಿಟಿದಾಗ ಬಹಳ ಡಿಪಾರ್ಟ್ಮೆಂಟ್ ಡಬ್ ಬಿದ್ದಿದಾವೆ. ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳಿಲ್ಲ ಅಲ್ಲಿ. ಇನ್ನು ನಮ್ಮ ಮಕ್ಕಳು PhD ಮಾಡ್ತಾರೆ, MPhil ಮಾಡ್ತಾರೆ, ಪ್ರೊಫೆಸರ್ ಆಗ್ತಾರೆ, ಲೆಕ್ಚರ್ ಆಗ್ತಾರೆ ಅಂತ ನಾವು ಕನಸು ಕಟ್ಟೋದು ಮಕ್ಕಳೆಲ್ಲ ಸ್ಕೂಲ್ ಕಾಲೇಜ್ ಕಳಿಸ್ತೀವಿ ನೀವು. ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ಸ್ಗಳಿಲ್ಲ, ಲೆಕ್ಚರ್ಸ್ಗಳಿಲ್ಲ. ಗೆಸ್ಟ್ ಲೆಕ್ಚರ್ ಮುಖಾಂತರ ಚಲೋ ಕೆಲಸ ನಡೆದವ ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ. ಗುಲ್ಬರ್ಗ ಕೇಂದ್ರೀಯ ವಿದ್ಯಾಲಯದೊಳಗೆ ಮಕ್ಕಳಿಗೆ ಟಾಪ್ ಲೆವೆಲ್ ಸ್ಟೂಡೆಂಟ್ಸ್ಗಳು ತಯಾರು ಮಾಡ್ಬೇಕು, ಸೈಂಟಿಸ್ಟ್ಗಳು ತಯಾರು ಮಾಡ್ಬೇಕು, ಡಾಕ್ಟರ್ಸ್ಗಳು ತಯಾರು ಮಾಡ್ಬೇಕು, ಸಂಶೋಧಕರು ತಯಾರು ಮಾಡ್ಬೇಕು, ಒಳ್ಳೆ ಲಿಟ್ರೇಚರ್ ತಯಾರು ಮಾಡುವಂತ ಯಂಗ್ ಲೀಡರ್ಸ್ಗಳು ತಯಾರು ಮಾಡ್ಬೇಕು, ವಿದ್ವಾಂಸರು ತಯಾರು ಮಾಡ್ಬೇಕು, ಆ ಕಥೆಗಾರ ತಯಾರು ಮಾಡ್ಬೇಕಂದ್ರೆ ಅಂದ್ ಗುಲ್ಬರ್ಗ ಸೆಂಟ್ರಲ್ ಯೂನಿವರ್ಸಿಟಿ RSS ಕೇಂದ್ರ ಆಗಿ ಅಲ್ಲಿ RSS ಸಂಚಲನ ನಡೆಯುವಂತ ಕೆಲಸ ಗುಲ್ಬರ್ಗ ಯೂನಿವರ್ಸಿಟಿ ಆಗ್ಬೇಕತ್ತದ. ಅಲ್ಲಿ ದೇಶದಿಂದ ಬೇರೆ ದೇಶಕ್ಕೆ ಉದ್ಯೋಗ ಹೋಗುತ್ತ ಈ ಭಾಗದ ಈ ದೇಶದ ಜನಗಳಿಗೆ ಹೊರದೇಶದ ಅಮೆರಿಕದ ಟ್ರಂಪ್ ಸರ್ಕಾರದ ಕೈಗೆ ಕಾಲಿಗೆ ಬೇಡಿ ಹಾಕಿ ಕಳ್ಳರ್ತರ ಕೊಲೆಗಾರತರ ದರೋಡೆಕೋರರ್ತರ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಇಂಡಿಯಾಗೆ ತಂದು ಬಿಸಾಕತ್ತದ. ಅಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ನಿನ್ನ ಒಂದು ಇನ್ಸಿಡೆಂಟ್ ಅಮೆರಿಕದ ಟ್ರಂಪ್ ಸರ್ಕಾರ ಜೊತೆಗೆ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಜೊತೆಗೆ ಯುಕ್ರೇನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಮಾತುಕತೆ ಇತ್ತಲ್ಲಿ. ಜೆಲೆನ್ಸ್ಕಿ ಹೋಗ್ತಾರಲ್ಲಿ, ಜೆಲೆನ್ಸ್ಕಿ ಜೊತೆ ಮಾತುಕತೆ ಆಡ್ತಾರಲ್ಲಿ. ಜೆಲೆನ್ಸ್ಕಿ ಹೇಳ್ತಾರಲ್ಲ, ಏನ್ರಿ ಸಿಂಪಲ್ ಆಗಿ ಬಂದ್ರಿ, ಟಿ ಶರ್ಟ್ ಹಾಕೊಂಡ್ ಬಂದಿರಿ ನೀವಲ್ಲ. ಡೇರಾಗಲ್ಲಿ ಅಲ್ಲಿ ಅಮೆರಿಕ ಅಧ್ಯಕ್ಷಗೆ ಉತ್ತರ ಕೊಟ್ಟು ಬಂದಿರ್ತಾರಲ್ಲಿ. ನಮ್ದು ದೇಶದ ಪ್ರಧಾನಮಂತ್ರಿಗಳಿದ್ದು ಅಲ್ಲಿ. ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಟ್ರಂಪ್ ಮೈ ದೋಸ್ತ್ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಿರ್ತಾರಲ್ಲಿ. ನಿಮ್ಮ ಸ್ನೇಹಿತರು ಅಂತ ಹೇಳ್ತೀರಿ. ಅಮೆರಿಕದಾಗ ಇಂಡಿಯನ್ಸ್ಗಳೆಲ್ಲಪ್ಪ ಕೈ ಕಾಲಿ ಬೇಡ ಹೊರಗಳು ಕಲ್ಸಲ್ಕತ್ತದ. ಯಾಕೆ ಈ ತರ ಆಗ್ಬೇಕತ್ತದ? ಇಂಡಿಯಾದೊಳಗೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತದ. ಆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವಂತ ಕೆಲಸ ಮೀಡಿಯಾದವ್ರು ಯಾರು ಮಾಡ್ಲಿಕ್ಕತ್ತಿಲ್ಲ. ಅಲ್ಲಿ ಈ ಮೀಡಿಯಾ ಇತ್ತಂತ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ನ್ಯಾಷನಲ್ ಲೆವೆಲ್ ಮೀಡಿಯಾಗಳಲ್ಲ, ಅವು ಗೋಧಿ ಮೀಡಿಯಾ ಅಂತ ಹೇಳಿದ್ರು. ಸರ್ಕಾರ ಪರವಾಗಿ ಮಾತಾಡುವಂತ ಮೀಡಿಯಾಗಳು ತಯಾರಾಗುತ್ತದ. ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಇಲ್ಲಿ ಇಂಥ ಒಂದು ಸ್ಥಿತಿ ಒಳಗ ನ್ಯಾಷನಲ್ ಲೆವೆಲ್ ಮಲ್ಲಿಕಾರ್ಜುನ ಹೇಳ್ತೀನಿ, ನ್ಯಾಷನಲ್ ಲೆವೆಲ್ ಏನು ಸೋಷಿಯಲ್ ಮೀಡಿಯಾಗಳು ಏನು TV 21 ಅಂಡ್ ಕ್ರಾಂತಿ ನ್ಯೂಸ್ ತಯಾರು ಮಾಡ್ಲಿಕ್ಕತ್ತಿರಲ್ಲ, ಇಂಥ ಚಾನಲ್ದೊಳಗ ಅಭಿಷಾರ್ ಶರ್ಮಾ ಅಂತೇಳಿ ಬಹಳ ದೊಡ್ಡ ಜರ್ನಲಿಸ್ಟ್, ಇಂಡಿಯನ್ ಜರ್ನಲಿಸ್ಟ್, ಬಹಳ ಬುದ್ಧಿವಂತ ಜರ್ನಲಿಸ್ಟ್. ಹೆಂಗ್ ಜರ್ನಲಿಸ್ಟ್ ಇದ್ರು, ಹಿಂದಿ ಚಾನಲ್ ಬಹಳ ದೊಡ್ಡ ಪ್ರಮಾಣದ ಕೆಲಸ ಮಾಡಂತ ಅಭಿಷಾರ್ ಶರ್ಮಾ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬಿಟ್ಟು ತಮ್ಮದೇ ಒಂದೊಂದು ಚಾನಲ್ ಮಾಡ್ಕೊಂಡು ಇನ್ನೊಂದು ತರ ಚಾನಲ್ ಮಾಡ್ಕೊಂಡು ಈ ಸರ್ಕಾರದವ್ರ ತಜ್ಜಿ ಏನು ಬಂದ್ರ ಅವ್ರ ಚಿಂತೆ ಅಭಿಸಂತ ಕೆಲಸ ಅಭಿಷಾರ್ ಶರ್ಮಾ ಮಾಡ್ಕೊತದು. ನೀಲಿ ವ್ಯಾಸ್ ಅಂತೇಳಿ ಬಹಳ ಸೀನಿಯರ್ ಜರ್ನಲಿಸ್ಟ್ ಅವರು. ನೀಲಿ ವ್ಯಾಸ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವ್ರಿಗೆ ಇಂಟರ್ವ್ಯೂ ಮಾಡುವಂತ ಕೆಪಾಸಿಟಿ,
ಈ ದೇಶದ ಬಹುತೇಕ ಬಹಳ ಮುಖ್ಯಮಂತ್ರಿಗಳಿಗೆ ಇಂಟರ್ವ್ಯೂ ಮಾಡುವಂತ ಕೆಪಾಸಿಟಿ ಇದ್ದಂತ ನೀನು ವ್ಯಾಸ ಅವರು ಬಹಳ ದೊಡ್ಡ ಬುದ್ಧಿವಂತ ಜರ್ನಲಿಸ್ಟ್ ಅವರು, ಅಂತ ಚಿಂತಕ ಜರ್ನಲಿಸ್ಟರು. ಪ್ರಜ್ಞಾ ಠಾಕೂರ್ ಅಂತ ಹೇಳಿ ನೀವು ಉಲ್ಟಾ ಚಸ್ಮಾ ಬರ್ತದೆ ನೋಡ್ತೀರಿ. ಉಲ್ಟಾ ಚಸ್ಮಾ ಪ್ರಜ್ಞಾ ಠಾಕೂರ್ದು ಚಾನಲ್ ನ್ಯೂಸ್ 21 ಮಾಡಿರಿ. ಪ್ರಜ್ಞಾ ಠಾಕೂರ್ ಚಾನಲ್ ಉಲ್ಟಾ ಚಸ್ಮಾ ಅಂತೇಳಿ, ಆ ಉಲ್ಟಾ ಚಸ್ಮಾ ಸರ್ಕಾರದ ಲೋಪದೋಷಗಳು ಯಾವುದೇ ಮುಲಾಜಿಲ್ಲದೆ ಮಾತಾಡುದು ಪ್ರಜ್ಞಾ ಠಾಕೂರ್ ಅಂತೇಳಿ. ಈ ಅಸ್ತೋಷ್ ಕುಮಾರ್ ಅಂತೇಳಿ ಹಿಂದಿ ಡಿಬೇಟ್ ನ ಬರ್ತಿರ್ತ ಬಹಳ ಟಾಪ್ ಲೆವೆಲ್ ಇಂಡಿಯನ್ ಜರ್ನಲಿಸ್ಟ್ ಕೂಡಿ ಈ ಇಂಡಿಯಾದ ಪೂರ ಹಿಸ್ಟ್ರಿ ಬಗ್ಗೆ ಚರ್ಚೆ ಮಾಡುದು. ಅವ್ರ ಆಪ್ ಪಕ್ಷದೊಳಗೆ ಕೂಡ ಇದ್ದವರು ಅಂಡ್ 4PM ಒಂದು ಚಾನಲ್ ಬರ್ತಿರ್ತದ. 4PM ಸಂಜಯ್ ಶರ್ಮಾ ಅಂತ ಹೇಳಿಕೆ, ದೀಪಕ್ ಶರ್ಮಾ ಅಂತ ಹೇಳಿಕೆ, ಆಮೇಲೆ ರವೀಶ್ ಕುಮಾರ್ NDTV ನೋಡಿದ್ರೆ ಗೊತ್ತಿರ್ತದೆ. ರವೀಶ್ ಕುಮಾರ್ ಅಂತ ಹೇಳಿ ಬಹಳ ದೊಡ್ಡ ಮ್ಯಾಗ್ಸೆಸ್ ಪುರಸ್ಕಾರ ಪಡೆದಂತ ರವೀಶ್ ಕುಮಾರ್ ಅವರು ಬಹಳ ದೊಡ್ಡ ಆಲೋಚಕರು, ಬಹಳ ದೊಡ್ಡ ಪ್ರಜ್ಞಾವಂತರು, ಈ ದೇಶದ ಚಿಂತನೆವಂತ ರವೀಶ್ ಕುಮಾರ್ ಅಂತವ್ರು ಕೂಡ ಅಂತವ್ರು. ಈ ಅದ್ರ ಜೊತೆಗೇನೆ ಈ ಇಂಡಿಯಾದ ಯಂಗ್ ಯೂಟ್ಯೂಬರ್ ಧ್ರುವ ರಾಠಿ ಅಂತ ಅವರು ಏನು ಸುದ್ದಿಗಳು ಹೊರಗೆ ತಿರ್ತಿರ್ತಾರ. ಒಂದೊಂದು ಸುದ್ದಿ ಹಿಸ್ಟ್ರಿ ನಿರ್ಮಾಣ ಮಾಡುವಂತ ಸುದ್ದಿಗಳು ಇರ್ತಿರ್ತವ. ಈ ಸರ್ಕಾರದ ನಿಧಿ ಗೆಡಿಸುವಂತ ಏನು ವಿಷಯಗಳು ಆ ಧ್ರುವ ರಾಠಿ ಮಾಡ್ಕೊತದು. ಆಮ್ಯಾಗ ಅಶೋಕ್ ಕುಮಾರ್ ಪಾಂಡೆ ಅಂತ ಹೇಳಿ, ಆಮ್ಯಾಗ ದೀಪಕ್ ಶರ್ಮಾ ಅಂತ ಹೇಳಿ, ಪ್ರೊಫೆಸರ್ ದುಬೆ ಅಂತ ಹೇಳಿಕೆ, ಇಂಥ ಅನೇಕ ಜನ ಇಂಡಿಯನ್ ಪತ್ರಿಕಾ ರಂಗದ ಬುದ್ಧಿಜೀವಿ ಜರ್ನಲಿಸ್ಟ್ಗಳಾಗಿ ಕೆಲಸ ಮಾಡ್ಕೊತದು. ಅಂತ ಕೆಲಸ ಈ ನಮ್ಮ TV 21 ಅಂಡ್ ಕ್ರಾಂತಿ ನ್ಯೂಸ್ ಈ ಚಾನೆಲ್ಗಳು ಮಾಡ್ಬೇಕು. ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮಾಗಿದ್ದಿರ್ತದ. ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಸುದ್ದಿ ಹೊರಗ್ತದ, ನಾ ಈಗ ಮಲ್ಲಿಕಾರ್ಜುನ್ ಗಮನಕ್ಕೆ ತರ್ತೀನಿ, ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂತ ಮಾಡಿದ್ವಿ ನಾವೀಗ. ಗುಲ್ಬರ್ಗಾದಾಗ ಓವರ್ ಬ್ರಿಡ್ಜ್ ಮಾಡೋದು ತಾವು ನೋಡಿದ್ರಿ. ಗುಲ್ಬರ್ಗದಾಗ ಈ ಹೀರಾಪುರದ ಓವರ್ ಬ್ರಿಡ್ಜ್ ಮಾಡೋದಲ್ಲಿ 2 ವರ್ಷ ಆಯ್ತು. ಲಡನ್ಕರ್ ಸರ್ ಅಂಬೇಡ್ಕರ್ ಅದು ನಾಮ ಮಾಡೋದಲ್ಲ, ಡಾಕ್ಟರ್ ಅಂಬೇಡ್ಕರ್ ಓವರ್ ಬ್ರಿಡ್ಜ್ ಅಂತೇಳಿ. ಆ ಓವರ್ ಬ್ರಿಡ್ಜ್ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಕಟ್ಟೋದಲ್ಲಿ ಕೆಲಸ ಆಗಿ 2 ವರ್ಷ ಆಯ್ತು. ಈಗ ಆ ಓವರ್ ಬ್ರಿಡ್ಜ್ ಮ್ಯಾಗಿನ ನೀರು ಸೋರ್ಲಿಕ್ಕತ್ತದು. ಅದ್ರ ಜೊತೆಗೆ ಅಕ್ಕಪಕ್ಕದ ದೊಡ್ಡ ದೊಡ್ಡ ಬ್ಲಾಕ್ ಕುಂದಿರ್ತಾವ. ಬ್ಲಾಕ್ಗಳು ಯಾವುದೇ ಹಂತದಲ್ಲಿ ಬೀಳುವಂತ ಸಂದರ್ಭ ಅಲ್ಲಿ ಕ್ರಿಯೇಟ್ ಆಗೋದಲ್ಲಿ. ನಮ್ಮ ಹುಡುಗರು ಈಗ ದಲಿತ ಸೇನೆ ಕಾರ್ಯಕರ್ತರು ಅಲ್ಲಿ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಕಮಿಷನರ್ ಲೆಟರ್ ಕೊಟ್ಟು ಮಾಹಿತಿ ಕೇಳ್ತಾರ. ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅವ್ರು ಲೆಟರ್ ಬಿಡ್ತಾರ. ಇವ್ ಯಾರಿಗೆ ಬರ್ತಾರ PW ಡಿಪಾರ್ಟ್ಮೆಂಟ್ ಬರ್ಲಿಕ್ಕಂತ ಹೇಳ್ತಾರ. PW ಡಿಪಾರ್ಟ್ಮೆಂಟ್ ಕೇಳಕೋದ್ರಿ ಇದು ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಮಾಡಿದ್ವಿ, ಅಲ್ಲಿ ಕೇಳಕ್ ಬರ್ತಿರ್ತಾರ. ಇಷ್ಟು ಅವ್ರಿಗೆ ಹೇಳ್ತಿರ್ತಾರ, ಇವ್ರಿಗೆ ಹೇಳ್ತಿರ್ತಾರ. ಬಟ್ ಪ್ರತಿ ವರ್ಷ 40 ಲಕ್ಷ 70 ಲಕ್ಷ ಮೇಂಟೆನೆನ್ಸ್ ಖರ್ಚು ಮಾಡೋದಕ್ಕೆ ಲೆಕ್ಕ ತೋರಿಸ್ಲಿಕ್ಕತ್ತದ. ಬಹಳ ದೊಡ್ಡ ಪ್ರಮಾಣ ಇದ್ರೊಳಗ ಆ ಓವರ್ ಬ್ರಿಡ್ಜ್ ಎಂದು ವರ್ಕ್ ಆಗಿದಲ್ಲ. ಓವರ್ ಬ್ರಿಡ್ಜ್ ಕೋಟ್ಯಾಂತರ ಫ್ರಾಡ್ ಆಗದ. ಇಂಥ ಫ್ರಾಡಿಸ್ಟ್ಗಳು, ಆ ಫ್ರಾಡಿಸ್ಟ್ಗಳು ಸಪೋರ್ಟ್ ಮಾಡುವಂತ ಮಂತ್ರಿಗಳು, ಆ ಭ್ರಷ್ಟ ಜೊತೆಗಿದ್ದಂತ ಕಾಂಟ್ರಾಕ್ಟರ್ ಜೊತೆಗಿದ್ದಂತ MLAಗಳು, ಅವ್ರ ಜೊತೆಗಿದ್ದಂತ ಲೀಡರ್ಗಳು ಯಾರಿದ್ದು ಅವ್ರಿಗೆ ರೋಡ್ ಮೇಲೆ ನಿಂದ್ರಿಸಿ ಬತ್ತಲೆ ಮಾಡುವಂತ ಕೆಲಸ ಈ ನ್ಯೂಸ್ 21 ಅಂಡ್ ಈ ಕ್ರಾಂತಿ ನ್ಯೂಸ್ಗಳು ಮಾಡುವಂತ ಕೆಲಸಗಳು ನೀವು ಮಾಡ್ಬೇಕಾಗ್ತದೆ. ಯಾವುದೇ ಮುಲಾಜಿರ್ಬೋದಲ್ಲಿ. ಇನ್ನೊಂದು ಹೇಳ್ತೇವೆ ನಿಮ್ಗಿಲ್ಲಿ, ಇಲ್ಲಿ ಈ ತಂಗಿದಾರ ಹಾಡಿದ್ರು ರೈತನ ಗೋಳ ಬಗ್ಗೆ ಮಾತಾಡಿದ್ರು. ಇಲ್ಲಿ ಸ್ವಲ್ಪ ಹುಡುಗಿಯರ್ನ ಹಾಡು ಹಾಡಿದ್ರು ರೈತನ ಬಗ್ಗೆ. ರೈತನ ಗೋರಿ ಮ್ಯಾಗ ಕುಂತ ಹಾಡ್ಕೋತ ಮಜಾ ಮಾಡ್ಕೋತ ಅಧಿಕಾರ ಮಾಡ್ತಾರೆ ಅಂತ ಹೇಳಿ ಈ ಅಫಜಲ್ಪುರ ತಾಲೂಕಿನೊಳಗ ಆಡಳಿತ ಸರ್ಕಾರದ MLAಗಳು ಇದ್ದಿದ್ರು. ಎಲ್ಲಿದ್ರಿ? MI ಪಾಟೀಲ್ ಸಾಹೇಬ್ ನೀವು ಇದ್ದಿದ್ರಲ್ಲಿ. ಈ MI ಪಾಟೀಲ್ ನೇತೃತ್ವದೊಳಗ ಎಷ್ಟು ಜನ ರೈತರಿಗೆ ಸರ್ಕಾರ ಸಾಲ ಸೌಲಭ್ಯ ಕೊಟ್ಟರು ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕಿ ನೀವು ಯಾವುದೇ ಮುಲಾಜನದ ಹೊರಗೆ ಎಲ್ಲ ಈ ತಾಲೂಕಿನ ಜನರು ಪ್ರಚಾರ ಪಡಿಸಿದ್ರು. ಎಷ್ಟು ಗ್ರಾಮಗಳಿಗೆ ಎಷ್ಟೊಂದು ಕೋಟಿ ರೂಪಾಯಿ ಹಣಗಳು ತಂದು ನೀವು ರೋಡ್ ಅಭಿವೃದ್ಧಿ ಮಾಡಿದ್ರಿ. ಎಷ್ಟು ಹಳ್ಳಿ ಒಳಗಿದ್ದಂತ ಸ್ಕೂಲ್ ಕಾಲೇಜ್ಗಳು ಇಂಪ್ರೂವ್ಮೆಂಟ್ ಮಾಡಿದ್ರಿ. ಯಾವ ಸ್ಕೂಲಿಗೆ ಶಾಲೆ ಲೆಕ್ಚರ್ ಟೀಚರ್ ತಂದಿದ್ರಿ. ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡಕ್ ಕೋಚಿಸ್ ಮಾಡಿದ್ರಿ. ಎಷ್ಟು ಊರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರಿ ನೀವು. ಇದೆಲ್ಲ ಯಾರು ಕೇಳ್ಬೇಕಾಗ್ತದೆ? ಈ ಮೀಡಿಯಾದವ್ರು ಕೇಳ್ಬೇಕಾಗ್ತದ. ಇದು ಕೇಳ್ಬೇಕಾಗಿದ್ದಾರೆ ನಿಮ್ದಲ್ಲಿ ಬಹಳ ದೊಡ್ಡ ಗಟ್ಸ್ ಬೇಕಾಗ್ತದೆ, ಬಹಳ ದೊಡ್ಡ ತಾಕತ್ ಬೇಕಾಗ್ತದೆ. ಇದು ಕೇಳುವಂತ ಶಕ್ತಿ, ಈ ಕೇಳುವಂತ ಮನೋಭಾವ ಕೆಟ್ಟ ತಿಕ್ಕಲ್ತಾನ ಅಂತಾರ. ಅದಕ್ಕಾಗಿ ಇದು ಟೈಮಿಂಗ್ ಮಾತು ಮುಗಿಸ್ರಂತ ಬಂತು, ಹಂಗೆ ಲೆಟರ್ ಆಗ್ತದೆ, ಏನು ಮಾಡಕ್ಕಾಗಲ್ಲ. ಇವು ವಿಚಾರಗಳು ಇಟ್ಕೊಂಡು ಈ ಚಾನೆಲ್ಗಳು ಕೆಲಸ ಮಾಡ್ಕತ್ತಿರಂದ್ರ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಆಗ್ತದ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂಗೆ ನೀವು ನಿಮ್ಮ ಸುದ್ದಿಗಳು ಸಾಮಾಜಿಕ ಪರ, ನ್ಯಾಯದ ಪರ, ಸಂವಿಧಾನ ಪರ ಮತ್ತು ಸಾಮಾಜಿಕ ಶರಣರು ಸಂತರು ಸಾಮಾಜಿಕ ಹೋರಾಟಗಾರ ಪರ ಏನಾದ್ರು ಇತ್ತು ಅಂದ್ರೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಾ, ನನಗಿಲ್ಲಿ ನಮ್ಮ ಸ್ನೇಹಿತ ನಮ್ಮ BM ರಾವ್ ಬಿಡ್ಲಿಲ್ಲ.
ಕೋರ್ಟ್ನಾಗ ಇದ್ದವ್ರು ಯಾವುದೇ ಕಾರಣಕ್ಕೆ ತಪ್ಪಿಸೋಂಗಿಲ್ಲ ಅಂತ ಹೇಳಿ ಜಿದ್ ಮಾಡ ಮತ್ತೆ ಮಲ್ಲಿಕಾರ್ಜುನ್ ಬಂದರತ್ ಗೊತ್ತಾದ ನಂತರ ನಾವೆಲ್ಲ ಓಡ್ ಬಂದಿದ್ದೀವಿ. ಒಳ್ಳೆ ಕಾರ್ಯಕ್ರಮ ಆಗುದ. ಈ ಚಾನಲ್ಗಳು ಹೆಸರು ಮಾಡಲಿ, ಅನೇಕ ನೊಂದ ಜನಗಳ ನೋವಿನ ಧ್ವನಿ ಆಗಲಿ, ರೈತರ ಧ್ವನಿ ಆಗಲಿ, ರಾಜ್ಯ ಆಳುವಂತ ಸರ್ಕಾರಗಳ ಗಮನ ಸೆಳೆಯುವಂತ ಸುದ್ದಿಗಳು ಈ ಚಾನಲ್ ಮುಖಾಂತರ ಬಿತ್ತರೆ ಆಗಲಿ ಅಂತ ತಿಳ್ಕೊಂಡು ನಾವು ಶುಭಾಶಯ ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಧನ್ಯವಾದಗಳು ಸರ್.